ಅಮ್ಮ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಅಣ್ಣರು ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಬೆಂಗಳೂರಿಂದ ತೋರಿಸ್ಕೊಳಕ್ ಬಂದಿದ್ರು, ಹ್ಞೂ ಸರ್. ಕರೆಕ್ಟ್ ಅಲ್ವಾ? ಹ್ಞೂ ಸರ್, ಕರೆಕ್ಟ್. ಏನು ಸಮಸ್ಯೆಗೆ ಬಂದಿದ್ರಮ್ಮ? ಅವರು ಮಕ್ಕಳಾಗಕ್ಕೆ ಸಮಸ್ಯೆಗೆ ಬಂದಿದ್ರು. ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತಮ್ಮ? 8 ವರ್ಷ ಆಗಿತ್ತು ಸರ್. ಎಲ್ಲ ಕಡೆ ತೋರಿಸಿ ಆಗಿತ್ತಾ? ಹ್ಞೂ ಸರ್, ಎಲ್ಲ ಕಡೆ ತೋರಿಸಿದ್ರು. ಎಲ್ಲ ಚೆಕ್ ಮಾಡಿ ವೀರ್ಯಾಣು ಸಂಖ್ಯೆ ಕಡಿಮೆ ಇದೆ, ಹ್ಞೂ ಸರ್. ಮಕ್ಕಳಾಗೋದು ಕಷ್ಟ ಅಂತ ಹೇಳಿದ್ರು ಅಲ್ವಾ? ಹೌದು ಸರ್. ಇಲ್ಲಿ ಬಂದ ಮೇಲೆ ಹ್ಞೂ ಸರ್. ನಾವು ಎಷ್ಟು ತಿಂಗಳಿಗೆ ಮೆಡಿಸಿನ್ ಕೊಟ್ವಿ? ನೀವು 3 ಸಲ ಮೆಡಿಸಿನ್ ಕೊಟ್ಟಾಗ ಒಂದೇ ಸಲಿಗೆ ನಿಂತಿತ್ತು ಸರ್. 3 ತಿಂಗಳು ತಗೋಬೇಕು ಅಂತ ಹೇಳಿದ್ವಿ. ಹ್ಞೂ ಸರ್. 1 ತಿಂಗಳು ತಗೊಂಡ ತಕ್ಷಣ ನಿಂತು, ಹ್ಞೂ ಸರ್. ಹೌದಲ್ಲ? ಹೌದು ಸರ್. ಪ್ರೆಗ್ನೆಂಟ್ ಆದ್ರು, ಗರ್ಭವತಿ ಆದ್ರು, ಹೌದಾ? ಒಂದೇ ತಿಂಗಳಲ್ಲೇ ಕನ್ಸೀವ್ ಆಗಿದೆ. ಹ್ಞೂ, ಒಂದೇ ತಿಂಗಳು ಕನ್ಸಿವ್. ಈಗ ಎಷ್ಟು ತಿಂಗಳಮ್ಮ? ಈಗ 7 ತಿಂಗಳಾಗಿದೆ ಸರ್. 7 ತಿಂಗಳು ನಡೀತಾ ಇದೆ. ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದಾರಾ? ಹ್ಞೂ ಸರ್, ಸ್ಕ್ಯಾನಿಂಗ್. ಮಗು ಡೆವಲಪ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ ಅಂತ? ಹ್ಞೂ ಸರ್, ಚೆನ್ನಾಗಿದೆ ಸರ್. ಓಕೆ, ಖುಷಿ ಹ್ಞೂ ಸರ್. ಖುಷಿ ಇದೆಯಲ್ಲ? ಹ್ಞೂ ಸರ್, ಖುಷಿ ಇದೆ. ಓಕೆ ಅಮ್ಮ, ಒಳ್ಳೇದಾಗಲಿ. ನಿಜ ಹೇಳ್ತಿದ್ದೀರಲ್ಲ? ಹ್ಞೂ ಸರ್, ನಿಜ ಇದೆ. ಡಾಕ್ಟ್ರು ಲಂಚ ಕೊಟ್ಟು ಈ ಥರ ಹೇಳಿಸ್ತಿದಾರೆ? ಇಲ್ಲ ಸರ್. ಸತ್ಯನಾ? ಸತ್ಯ ಸರ್. ಆಗ್ಲಮ್ಮ, ಒಳ್ಳೇದಾಗಲಿ. ಹಂಗಾಗಿ ನಿಮ್ಮ ತಾಯಿಯವರಿಗೆ ಮೊಣಕಾಲು ನೋವು ತೋರ್ಸಕ್ಕೆ ಬಂದ್ರಿ ಅಲ್ವಾ ಇವತ್ತು? ಹ್ಞೂ ಸರ್, ಮಾಡ್ಕೊಂಡು ಹೋಗ್ತಾರೆ ಸರ್. ಆಗ್ಲಮ್ಮ, ಥ್ಯಾಂಕ್ಸ್ ಅಮ್ಮ, ಒಳ್ಳೇದಾಗಲಮ್ಮ. ಹ್ಞೂ ಸರ್. ಆಮೇಲೆ ನಮ್ಮ ಮೆಡಿಸಿನ್ದ ಸೈಡ್ ಎಫೆಕ್ಟ್ ಏನೇ ಇರುತ್ತಾ? ಇಲ್ಲ ಸರ್, ಏನಿಲ್ಲ ಸರ್. ಏನಿಲ್ಲಲ್ಲ? ಹೌದು ಸರ್. ಆಯುರ್ವೇದ ಮೆಡಿಸಿನ್. ಆದರೆ ನಮ್ಮ ಅಣ್ಣ ಸ್ವಲ್ಪ ದಪ್ಪ ಇದ್ರು, ತೆಳ್ಳಗೆ ನಿಮ್ಮ ಮೆಡಿಸಿನ್ಲಿಂದ ತೆಳ್ಳಗಾಗಿದೆ ಸರ್. ಸ್ಲಿಮ್ ಆಗಿದಾರಲ್ವಾ? ಹೌದು ಸರ್, slim ಆಗಿದೆ. ಆಮೇಲೆ ಕಲರ್ ಬಂದರು, ನೋಡಿದಿರಾ? ಕಲರ್ ಬಂದು ಕಲರ್ ಬಂದರು. ಇನ್ನು ಬರಬೇಕು. ಆಯಿತು, ಓಕೆ. ಅವ್ರದ್ದು ಹೊಟ್ಟೆ ಎಲ್ಲ ಕರಗೋಗಿದೆ ನಮ್ಮ ಮೆಡಿಸಿನ್ ತಗೊಂಡ್ಮೇಲೆ. ಎಲ್ಲ ಕರೆಕ್ಟ್ ಹೋಗಿದೆ. ಆಯ್ತು, ಒಳ್ಳೇದಾಗಲಿ. ಥ್ಯಾಂಕ್ಸ್.